ನಿನ್ನೆ ಸಂಜೆ ಭಾರತ ಸರ್ಕಾರ ಕೈಗೊಂಡ ನಿರ್ಣಯ ಪಾಕಿಸ್ತಾನದ ಪ್ರಜೆಗಳು 48 ಗಂಟೆಗಳ ಒಳಗಾಗಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಇದ್ರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ದೆಹಲಿಯ ಪಾಕಿಸ್ತಾನ ಎಂಬಸಿಗೆ ಪಾಕ್ ಪ್ರಜೆಗಳು ಆಗಮಿಸುತ್ತಿದ್ದಾರೆ. ಕೈಗೊಂಡ ನಿರ್ಧಾರದಲ್ಲಿ ಭಾರತ ಮತ್ತೊಂದಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇರೋದು. ಭಾರತದಲ್ಲಿ ಪಾಕ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅದರಲ್ಲೂ ಪ್ರಮುಖವಾಗಿ ಟ್ವಿಟರ್ ಅಥವಾ ಎಕ್ಸ್ ಹ್ಯಾಂಡಲ್ಗಳಿಗೆ ಫುಲ್ ಸ್ಟಾಪ್ ಹಾಕಲಾಗಿದೆ. ನಿರ್ಬಂಧ ಹೇರಿದೆ ಭಾರತದ ಐಟಿ ಸಚಿವಾಲಯ. ಭಾರತದಲ್ಲಿ ಪಾಕ್ ಟ್ವಿಟರ್ ಹ್ಯಾಂಡಲ್ಗಳನ್ನು ನಿಷೇಧ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಆ ಮೂಲಕ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕಿಸ್ತಾನದ ಎಕ್ಸ್ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ನಿನ್ನೆ ಇನ್ಫ್ಯಾಕ್ಟ್ ಸಿಸಿಎಸ್ ಮೀಟಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಕಾಶ್ಮೀರದ ಮುಖ್ಯಮಂತ್ರಿಗಳನ್ನ ಇನ್ವಾಲ್ವ್ ಮಾಡಿಕೊಳ್ಳಿಲ್ಲ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಕ್ಯಾಪ್ಟನ್ ನವೀನ್ ಅವರನ್ನ ಹಾಗೆ ಕರ್ನಲ್ ಹರಿ ಅವರನ್ನು ಕೂಡ ಪ್ರಶ್ನೆ ಮಾಡ್ತೀನಿ. ಪಾಕಿಸ್ತಾನದ ಮುಖ್ಯಮಂತ್ರಿಗಳು ಈ ರೀತಿಯ ದಾಳಿಯಾದ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು? ರಾಜ್ಯ ಸರ್ಕಾರದ ಕಡೆಯಿಂದ ಆದ ನಿರ್ಧಾರಗಳು ಏನು? ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಎನಿವೆ, ಇವತ್ತು ಸರ್ವಪಕ್ಷಗಳ ಸಭೆ ನಡೆಯೋದಿದೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಸರ್ವಪಕ್ಷದ ಸಭೆ ಕೂಡ. ಕೆಲವೇ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ಪಾಲಿಟಿಕ್ಸ್, ರಾಜಕಾರಣ ಎಷ್ಟು ಗಬ್ಬೆದ್ದು ನಾಡುತ್ತಿದೆ ಅಂತಂದ್ರೆ ಸರ್ವಪಕ್ಷಗಳ ಸಭೆ ಆಗುತ್ತೆ. ಅದರಲ್ಲಿ ಎಲ್ಲಾ ಪಕ್ಷಗಳ ನಾಯಕರು ಕೂತು ನಿರ್ಧಾರ ಕೈಗೊಳ್ತಾರೆ. ಆಚೆ ಬಂದು ಮಾಧ್ಯಮದ ಮುಂದೆ ಮತ್ತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರ ನಿರ್ಣಯ ಸರಿ ಇಲ್ಲ, ಇವ್ರ ನಿರ್ಣಯ ಸರಿ ಇಲ್ಲ. ವಿರೋಧ ಪಕ್ಷದ ಸದಸ್ಯರು ಇರ್ತಾರೆ. ಅವರ ಮುಂದೆನೆ ಈ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ, ಸುದೀರ್ಘವಾದ ಚರ್ಚೆಯನ್ನ ಮಾಡಲಾಗುತ್ತೆ. ಬಟ್ ಯೆಟ್ ನಾನಿಲ್ಲಿ ವಿರೋಧ ಪಕ್ಷ ಅಂತಂದ್ರೆ ಕೇವಲ ಕೇಂದ್ರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಇಂಡಿ ಮೈತ್ರಿಕೂಟದ ಸದಸ್ಯರನ್ನು ಮಾತ್ರ ಹೇಳ್ತಿಲ್ಲ. ನಮ್ಮ ರಾಜ್ಯದಲ್ಲೇ ಯಾವುದೇ ವಿಚಾರಕ್ಕೆ ಸರ್ವಪಕ್ಷಗಳ ಸಭೆ ನಡೆದ್ರೂ ಕೂಡ ಆಗೋದು ಇಷ್ಟೇನೆ. ನಿನ್ನೆ ಸಂಜೆ ಭಾರತ ಸರ್ಕಾರ ಕೈಗೊಂಡ ನಿರ್ಣಯ ಪಾಕಿಸ್ತಾನದ ಪ್ರಜೆಗಳು 48 ಗಂಟೆಗಳ ಒಳಗಾಗಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಇದ್ರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ದೆಹಲಿಯ ಪಾಕಿಸ್ತಾನ ಎಂಬಸಿಗೆ ಪಾಕ್ ಪ್ರಜೆಗಳು ಆಗಮಿಸುತ್ತಿದ್ದಾರೆ. ಕೈಗೊಂಡ ನಿರ್ಧಾರದಲ್ಲಿ ಭಾರತ ಮತ್ತೊಂದಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇರೋದು. ಭಾರತದಲ್ಲಿ ಪಾಕ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅದರಲ್ಲೂ ಪ್ರಮುಖವಾಗಿ ಟ್ವಿಟರ್ ಅಥವಾ ಎಕ್ಸ್ ಹ್ಯಾಂಡಲ್ಗಳಿಗೆ ಫುಲ್ ಸ್ಟಾಪ್ ಹಾಕಲಾಗಿದೆ. ನಿರ್ಬಂಧ ಹೇರಿದೆ ಭಾರತದ ಐಟಿ ಸಚಿವಾಲಯ. ಭಾರತದಲ್ಲಿ ಪಾಕ್ ಟ್ವಿಟರ್ ಹ್ಯಾಂಡಲ್ಗಳನ್ನು ನಿಷೇಧ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಆ ಮೂಲಕ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕಿಸ್ತಾನದ ಎಕ್ಸ್ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ನಿನ್ನೆ ಇನ್ಫ್ಯಾಕ್ಟ್ ಸಿಸಿಎಸ್ ಮೀಟಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಕಾಶ್ಮೀರದ ಮುಖ್ಯಮಂತ್ರಿಗಳನ್ನ ಇನ್ವಾಲ್ವ್ ಮಾಡಿಕೊಳ್ಳಿಲ್ಲ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಕ್ಯಾಪ್ಟನ್ ನವೀನ್ ಅವರನ್ನ ಹಾಗೆ ಕರ್ನಲ್ ಹರಿ ಅವರನ್ನು ಕೂಡ ಪ್ರಶ್ನೆ ಮಾಡ್ತೀನಿ. ಪಾಕಿಸ್ತಾನದ ಮುಖ್ಯಮಂತ್ರಿಗಳು ಈ ರೀತಿಯ ದಾಳಿಯಾದ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು? ರಾಜ್ಯ ಸರ್ಕಾರದ ಕಡೆಯಿಂದ ಆದ ನಿರ್ಧಾರಗಳು ಏನು? ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಎನಿವೆ, ಇವತ್ತು ಸರ್ವಪಕ್ಷಗಳ ಸಭೆ ನಡೆಯೋದಿದೆ. ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಸರ್ವಪಕ್ಷದ ಸಭೆ ಕೂಡ. ಕೆಲವೇ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ಪಾಲಿಟಿಕ್ಸ್, ರಾಜಕಾರಣ ಎಷ್ಟು ಗಬ್ಬೆದ್ದು ನಾಡುತ್ತಿದೆ ಅಂತಂದ್ರೆ ಸರ್ವಪಕ್ಷಗಳ ಸಭೆ ಆಗುತ್ತೆ. ಅದರಲ್ಲಿ ಎಲ್ಲಾ ಪಕ್ಷಗಳ ನಾಯಕರು ಕೂತು ನಿರ್ಧಾರ ಕೈಗೊಳ್ತಾರೆ.
ಆಚೆ ಬಂದು ಮಾಧ್ಯಮದ ಮುಂದೆ ಮತ್ತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರ ನಿರ್ಣಯ ಸರಿ ಇಲ್ಲ, ಇವ್ರ ನಿರ್ಣಯ ಸರಿ ಇಲ್ಲ. ವಿರೋಧ ಪಕ್ಷದ ಸದಸ್ಯರು ಇರ್ತಾರೆ, ಅವರ ಮುಂದೆನೆ ಈ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ, ಸುದೀರ್ಘವಾದ ಚರ್ಚೆಯನ್ನ ಮಾಡಲಾಗುತ್ತೆ. ಬಟ್ ನಾನಿಲ್ಲಿ ವಿರೋಧ ಪಕ್ಷ ಅಂತಂದ್ರೆ ಕೇವಲ ಕೇಂದ್ರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಇಂಡಿ ಮೈತ್ರಿಕೂಟದ ಸದಸ್ಯರನ್ನು ಮಾತ್ರ ಹೇಳ್ತಿಲ್ಲ. ನಮ್ಮ ರಾಜ್ಯದಲ್ಲೇ ಯಾವುದೇ ವಿಚಾರಕ್ಕೆ ಸರ್ವಪಕ್ಷಗಳ ಸಭೆ ನಡೆದ್ರೂ ಕೂಡ ಆಗೋದಿಷ್ಟೇನೆ. ನಿನ್ನೆ ಸಂಜೆ ಭಾರತ ಸರ್ಕಾರ ಕೈಗೊಂಡ ನಿರ್ಣಯ, ಪಾಕಿಸ್ತಾನದ ಪ್ರಜೆಗಳು 48 ಗಂಟೆಗಳ ಒಳಗಾಗಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಇದ್ರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ದೆಹಲಿಯ ಪಾಕಿಸ್ತಾನ ಎಂಬಸಿಗೆ ಪಾಕ್ ಪ್ರಜೆಗಳು ಆಗಮಿಸುತ್ತಿದ್ದಾರೆ. ಕೈಗೊಂಡ ನಿರ್ಧಾರದಲ್ಲಿ ಭಾರತ ಮತ್ತೊಂದಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇರೋದು. ಭಾರತದಲ್ಲಿ ಪಾಕ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಅದರಲ್ಲೂ ಪ್ರಮುಖವಾಗಿ ಟ್ವಿಟರ್ ಅಥವಾ ಎಕ್ಸ್ ಹ್ಯಾಂಡಲ್ಗಳಿಗೆ ಫುಲ್ ಸ್ಟಾಪ್ ಹಾಕಲಾಗಿದೆ. ನಿರ್ಬಂಧ ಹೇರಿದೆ ಭಾರತದ ಐಟಿ ಸಚಿವಾಲಯ. ಭಾರತದಲ್ಲಿ ಪಾಕ್ ಟ್ವಿಟರ್ ಹ್ಯಾಂಡಲ್ಗಳನ್ನು ನಿಷೇಧ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಆ ಮೂಲಕ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕಿಸ್ತಾನದ ಎಕ್ಸ್ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ನಿನ್ನೆ ಇನ್ಫ್ಯಾಕ್ಟ್ ಸಿಸಿಎಸ್ ಮೀಟಿಂಗ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಕಾಶ್ಮೀರದ ಮುಖ್ಯಮಂತ್ರಿಗಳನ್ನ ಇನ್ವಾಲ್ವ್ ಮಾಡಿಕೊಳ್ಳಿಲ್ಲ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಕ್ಯಾಪ್ಟನ್ ನವೀನ್ ಅವರನ್ನ ಹಾಗೆ ಕರ್ನಲ್ ಹರಿ ಅವರನ್ನು ಕೂಡ ಪ್ರಶ್ನೆ ಮಾಡ್ತೀನಿ. ಪಾಕಿಸ್ತಾನದ ಮುಖ್ಯಮಂತ್ರಿಗಳು ಈ ರೀತಿಯ ದಾಳಿಯಾದ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು? ರಾಜ್ಯ ಸರ್ಕಾರದ ಕಡೆಯಿಂದ ಆದ ನಿರ್ಧಾರಗಳು ಏನು? ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಎನಿವೆ, ಇವತ್ತು ಸರ್ವಪಕ್ಷಗಳ ಸಭೆ ನಡೆಯೋದ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ಸರ್ವಪಕ್ಷದ ಸಭೆ ಕೂಡ ಕೆಲವೇ ಹೊತ್ತಿನಲ್ಲಿ ಕಾಶ್ಮೀರದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ಪಾಲಿಟಿಕ್ಸ್, ರಾಜಕಾರಣ ಎಷ್ಟು ಗಬ್ಬೆದ್ದು ನಾರುತ್ತಿದೆ ಅಂತಂದ್ರೆ ಸರ್ವಪಕ್ಷಗಳ ಸಭೆ ಆಗುತ್ತೆ, ಅದರಲ್ಲಿ ಎಲ್ಲಾ ಪಕ್ಷಗಳ ನಾಯಕರು ಕೂತು ನಿರ್ಧಾರ ಕೈಗೊಳ್ತಾರೆ. ಆಚೆ ಬಂದು ಮಾಧ್ಯಮದ ಮುಂದೆ ಮತ್ತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರ ನಿರ್ಣಯ ಸರಿ ಇಲ್ಲ, ಇವ್ರ ನಿರ್ಣಯ ಸರಿ ಇಲ್ಲ. ವಿರೋಧ ಪಕ್ಷದ ಸದಸ್ಯರು ಇರ್ತಾರೆ, ಅವರ ಮುಂದೆನೆ ಈ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ, ಸುದೀರ್ಘವಾದ ಚರ್ಚೆಯನ್ನ ಮಾಡಲಾಗುತ್ತೆ. ಬಟ್ ನಾನಿಲ್ಲಿ ವಿರೋಧ ಪಕ್ಷ ಅಂತಂದ್ರೆ ಕೇವಲ ಕೇಂದ್ರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಇಂಡಿ ಮೈತ್ರಿಕೂಟದ